ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏನಿಲ್ಲ ಗುರು, ಇವತ್ತು ನನ್ನದೇ ಗಾಡಿ ಎತ್ಕೊಂಡು ಒಂದು ಸಿಂಪಲ್ಲಾಗಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಹೇಗಿದೆ, ಏನು, ಎಷ್ಟು ಓಡಿಸಿದ್ದೀನಿ, ಹೆಂಗೆ ಅನಿಸ್ತಾ ಇದೆ, ಪ್ರಾಪರ್ ಅಡ್ವಾಂಟೇಜಸ್ ಅವ್ರ ಬಗ್ಗೆ, ಡಿಸಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ. ಬನ್ನಿ, ಲೆಟ್ಸ್ ಗೋ. ನೋಡು ಗುರು, ಇದೇ ನನ್ನ ಗಾಡಿ, ದಿ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಗಾಡಿ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಾನು ತೊಗೊಳಕ್ಕೆ ಮುಂಚೆ ಇದ್ರ ಫ್ಯಾನ್ ಗುರು ನಾನು. ಎಷ್ಟೋ ಹುಡುಗರು ಕನಸು ಗಾಡಿ ತೊಗೊಳೋದು. ಅದೇ ಥರ ನನಗೂ ಒಂದು ಕನಸಿತ್ತು, ಈ ಗಾಡಿ ತೊಗೊಳ್ಳೇಬೇಕು ಅಂತ. ಬಟ್ ಇವತ್ತು ಅದು ನಂದಾಗಿದೆ ನೋಡಿ. ಹೊಸ ಗಾಡಿನೇ, ಬಟ್ ಕ್ಲೈಮೇಟ್ ಚೆನ್ನಾಗಿಲ್ಲ ಗುರು, ಕ್ಲೈಮೇಟ್ ಚೆನ್ನಾಗಿಲ್ಲ, ವೆದರು ಎಲ್ಲ ಆಗಿ ನೋಡಿ ಗಾಡಿ ಈ ಥರ ಆಗಿದೆ. ವಾಶ್ ಮಾಡಿಸ್ಬೇಕು. ಬನ್ನಿ ನೋಡಿ, ಗಾಡಿ ಪ್ರಾಪರಾಗಿ 2361 ಕಿಲೋಮೀಟರ್ಸ್ ಓಡಿದೆ. 3 months ಆಗಿದೆ ಗುರು ಗಾಡಿ ತೊಗೊಂಡು. ನಾನು ಸ್ವಲ್ಪ ನನಗೆ ಹೆಂಗೆ ಬೇಕೋ ಹಂಗೆ, ಏನು ಗ್ಯಾರೇಜ್ಗೆ ಹೋಗ್ದಿರೇ ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ, ಮಿರರ್ಸ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಮಿರರ್ ರಿಮೂವ್ ಮಾಡಿದ್ದೀನಿ. ದೆನ್ ಇಲ್ಲ ಸ್ಯಾರಿ ಗಾರ್ಡನ್ನ ರಿಮೂವ್ ಮಾಡಿದ್ದೀನಿ. ಹಿಂದೆ ಮಡ್ ಗಾರ್ಡ್ ಬರುತ್ತೆ, ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈ ಗಾಡಿಗೇನೋ ಸ್ವಲ್ಪ ಲುಕ್ ಚೆನ್ನಾಗಿರಲಿಲ್ಲ, ಸೊ ಅದನ್ನು ಚೇಂಜ್ ಮಾಡಿದ್ದೀನಿ. ನೋಡಿ, ಎಕ್ಸಾಸ್ಟ್ ಚೇಂಜ್ ಮಾಡೋಣ ಅಂದ್ಕೊತಾ ಇದ್ದೀನಿ, ಬಟ್ ಸಿಕ್ಕಾಪಟ್ಟೆ ರೋದನೆ ಗುರು. ನಮ್ಮ ಕಾಲೇಜ್ ಹತ್ರ ಪೊಲೀಸವ್ರದ್ದು ರೋದನೆ, ಇದು ಕಡೆ ಶೋರೂಮ್ ಅವ್ರದ್ದು ರೋದನೆ ಆಗ್ತಾಯಿಲ್ಲ. ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕೋ ಬೇಡವೋ ಅಂತ. ನೋಡೋಣ, ಮಾಡ್ಸಂಗಿದ್ರೆ ಮಾಡ್ಸೋಣ. ಮೇಜರ್ ಇಶ್ಯೂಸ್ ಅಂದರೆ ತುಂಬ ಹೀಟ್ ಆಗುತ್ತೆ ಗಾಡಿ. ನಾವು ಒಂದು 4 to 5 kilometers ಹೋದರೆ ಸಾಕು, ನಮಗದು ಪ್ರಾಪರಾಗಿ ಗೊತ್ತಾಗ್ಬಿಡುತ್ತೆ ಗಾಡಿ ಎಷ್ಟು ಹೀಟ್ ಆಗ್ತಾಯಿದೆ ಏನು ಅಂತೆಲ್ಲ. ಆಮೇಲೆ ಹಿಂದೆ ಕುತ್ಕೊಂಡವ್ರು ಸ್ವಲ್ಪ ಪಿಲಿಯನ್ ಸೀಟಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ, ನೀವೇ ನೋಡ್ಬೋದು. ಅರೆ ರೈಡರ್ ಚೆನ್ನಾಗಿದೆ, ಪೊಸಿಷನ್ ಎಲ್ಲ ಚೆನ್ನಾಗಿದೆ, ಅಗ್ರೆಸಿವ್ ಆಗಿದೆ ನೋಡಿ. ಇಲ್ಲಿ ರೈಡರ್ಸ್ ಫುಲ್ಲು ಜಾಲಿ ಮಾಡ್ತಾಯಿದ್ದಾರೆ ಸಂಡೇ, ನೋಡ್ಬೋದು ನೀವು. ನಾವಿಲ್ಲಿ ನಮ್ಮ GT ಜೊತೆ ಜಾಲಿ ಇಸ್ಕಂತ ಬಂದರೆ ಮಸ್ತ್ ಲುಕ್ಸ್ ಗುರು. ಇದು ಯಾರಾದರೂ ನೋಡ್ತಾರೆ. ನಾನು ಇನ್ನೂ ಎಕ್ಸಾಸ್ಟ್ ಹಾಕ್ಸಿಲ್ಲ, ಬಟ್ ಆದ್ರೂ ಗಾಡಿ ಸದ್ದು ಮಾಡುತ್ತೆ. ಗಾಡಿ ಲುಕ್ಸ್ ಮಾತ್ರ ಬೆಂಕಿ ಗುರು. ನಿಜ ಹೇಳ್ಬೇಕಂದ್ರೆ ಇದರಲ್ಲಿ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಗಾಡಿ ತಳ್ಳಬೇಕಾದ್ರೆ ಸಖತ್ ವೆಯ್ಟ್ ಅನಿಸುತ್ತೆ, ಸಖತ್ ಬಲ್ಕ್ ಆಗಿದೆ ಗಾಡಿ. ಆದರೆ ಓಡಿಸ್ಬೇಕಾದ್ರೆ ಏನು ಅನಿಸಲ್ಲ, ಓಡಿಸ್ಬೇಕಾದ್ರೆ ಬೆಂಕಿಯಾಗಿ ಇರುತ್ತೆ. ಏನಪ್ಪ ಶೋರೂಮ್ ಅವ್ರು ಹೇಳೋದಂದರೆ, ಸೈಲೆನ್ಸರ್ ಚೇಂಜ್ ಮಾಡಿಸ್ಬಾರ್ದು, ಗಾಡೀಲಿ ಹೆಂಗೆ ಬಂದಿರುತ್ತೋ ಹಂಗೆ ಇರಬೇಕು, ಇನ್ನೊಂದೇ ಸರ್ವೀಸ್ ಇಲ್ಲ, ಫ್ರೀ ಸರ್ವೀಸ್ ಮಾಡಿಸ್ಕೊಡಲ್ಲ, ಹಂಗೆ ಹಿಂಗೆ ಏನೇನೋ ಕತೆಗಳು ಹೊಡಿತಾರೆ ಗುರು. ನಕ್ಕನ ಒಂದೇ ಶೋರೂಮ್ ಇರೋದು, ಬೇರೆ ವಿಲ್ವಾ? ಇನ್ನೇನಿಲ್ಲ, ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ಬೇಡವೋ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ, ಮಾಡಿಸೋಣ. ಇಷ್ಟೇ ಗುರು, ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್.